ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ಈಚೆಗೆ ಚುನಾವಣೆ ಅಂದ್ರೆ ಚಳಿ, ಜ್ವರ, ವಾಂತಿ ಮತ್ತು ಬೇದಿ 4 ಒಟ್ಟಿಗೆ ಆಗೋಗ್ಬಿಡುತ್ತೆ. ಕಾರಣ ಇನ್ನು ಮುಂದಕ್ಕೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಯಾವ್ದಕ್ಕೆ ನಿಲ್ಲಬೇಕಾಗಿದ್ರು ಕೂಡ ಇಲ್ಲಿ ಲೋಕಲ್ ಆಗಿರೋರು ಯಾರು ನಿಲ್ಲಕ್ಕಾಗಲ್ಲ. ಅದಕ್ಕೆ ಯಾರೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟೋ, ಬಾರೋ, ಬೇರೆ ಇನ್ಯಾವುದಾದ್ರೂ ಬಿಸ್ನೆಸ್, ಕ್ವಾರಿಗಳಿರ್ತಕ್ಕಂಥವ್ರು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥವ್ರು ಅವ್ರು ಬರ್ಬೇಕಾಗುತ್ತೆ, ಬಂಡವಾಳ ಹಾಕ್ಬೇಕಾಗುತ್ತೆ, ಗೆಲ್ಬೇಕಾಗುತ್ತೆ. ಈಗ 3 ಪಾರ್ಟಿ 4 ಪಾರ್ಟಿ ಇರುತ್ತೆ. ಒಂದು ಪಾರ್ಟಿಯವರು ಶ್ರೀಮಂತನ ಹಾಕ್ಬಿಟ್ಟ ಮೇಲೆ ಬೇರೆ ಪಾರ್ಟಿಯವ್ರು ಏನ್ ಗತಿ? ಸ್ವಾಮಿ ಅವನು ಮ್ಯಾಚ್ ಮಾಡಕ್ ನಾವು ಶ್ರೀಮಂತನ್ನೇ ಹಾಕ್ಬೇಕು ಅಂತಾರೆ. 3 ಪಾರ್ಟಿ 4 ಪಾರ್ಟಿ ನೀವು ಶ್ರೀಮಂತನ್ನೇ ಹಾಕಿದ್ಮೇಲೆ ಅವ್ರ ಪೈಕಿ ಯಾರೋ ಒಬ್ಬ ಗೆಲ್ತಾರೆ. ಹಾಗೆ ನಡೀತಾ ಇಲ್ವೋ ಅಂತ ನಿಮ್ಗೆ ಗೊತ್ತು. ಜನರಿಗೆ ಏನ್ ತೀರ್ಮಾನ ಬಂದ್ಬಿಟ್ಟಿದ್ದಾರೆ, ಚುನಾವಣೆ ಅಂದ್ರೆ ನಿಲ್ಲವನಿಗೇನು ಲಾಭ ಇದ್ದೇ ಇದೆ. ಲಾಭ ಇಲ್ಲದ್ರೆ ಇವನ್ ಯಾಕೆ ಬಂದು ನಿಂತ್ಕೊಳ್ತಾನೆ, ಇವನ್ ಕೆಲಸ ಮುಗಿಸ್ಕೊಂಡು ಇವನು ಹೋಗ್ತಾನೆ, ನಮ್ ಕೆಲಸ ನಾವು ಮಾಡ್ಕೊಡೋಣ ಅಂತ. ತಪ್ಪೇನಿದೆ ಪಾಪ. ಹಾಗಾಗಿ